ರೀ ನೀವು ಸಮಾಧಾನ ಮಾಡ್ಕೊಳ್ಳಿ. ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಒಂದು ನಿಮಿಷ ರೀ. ನಮ್ಮ ರಾಣಿ ಪಾಸ್ ಮಾಡಿದ್ಲು ಅನ್ನೋ ಖುಷಿನ ಅನುಭವಿಸೋಣ. ಇಲ್ಲ ಪಾಪ ನನ್ನ ಮಗ ಸೀನಾ ಹಿಂಗ್ ಮಾಡಿದ್ನಲ್ಲ ಅನ್ನೋ ಏನ್ ಮಾಡೋದು ನಂಗೊತ್ತು ಗೊತ್ತಾಗಕ್ಕಿಲ್ಲ. ಈ ಸೀನಾ ಏನ್ ಬೇಕಿದ್ರು ಮಾಡ್ತಾನೆ. ಅವ್ನ ವಯಸ್ಸೇ ಹಂಗ ಆಡ್ಸುತ್ತೆ. ಆದ್ರೆ ಮಿತಿ ಮೀರಿ ಏನು ಮಾಡಲ್ಲ ಅಂತ ನಂಬಿದ್ದೆ. ಈಗ ನಂಬಿಕೆನೂ ಸುಳ್ಳಾಗೋಯ್ತು. ಮಾವ ಏನ್ ಬಾರೋ ಇದೇನ್ ಮಾವ? ನೀನ್ ಸುಮ್ನೆ ಕೂತಿದ್ಯಾ? ಏನ್ ನಡೀತಿದೆ ಅಂತ ಗೊತ್ತಿದ್ದು ಸುಮ್ನೆ ಇದೆಯಾ? ಇಲ್ಲ ಗಮನ ಕೊಟ್ರೆ ಇನ್ನೂ ನೋವಾಗುತ್ತೆ ಅಂತ ಏನೂ ಆಗಿಲ್ಲ ಅನ್ನೋ ಹಂಗಿದ್ಯಾ ಮಾವ? ಅಲ್ಲ ಪಾರು, ಇವಾಗ ಏನಾಗೋಗೈತೆ ಅಂತ ನೀವೆಲ್ಲ ಈಟೊಂದು ತಲೆ ಕೆಡಿಸ್ಕೊತಿದ್ದೀರ. ಏನ ಸೀನಾ ಅವ್ನ್ ವೆಡ್ಡಿಂಗ್ ಕಾರ್ಡ್ ಕೊಟ್ಟು ಹೋಗಿದ್ದಾನೆ. ಸೀನಾ ಪಿಂಕಿ ಮದ್ವೆ ಆಗ್ತಿದ್ದಾರೆ. ನೀನ್ ನೋಡಿದ್ರೆ ಸುಮ್ನೆ ಕೂತಿದ್ಯಲ್ಲ ಮಾವ. ನಮಗ್ ಗೊತ್ತಾಗೈತೆ ಅನ್ನೋ ವಿಷಯ ಅವನಿಗೆ ಗೊತ್ತಾದ್ಮ್ಯಾಕೆ ಊರಿಗೆಲ್ಲ ಗೊತ್ತಾಗಂಗೆ ಅವನು ನಡ್ಕತವನೆ. ಆ ವಿಷಯ ನಮಗ್ ಗೊತ್ತಾದ್ಮ್ಯಾಕೆ ನಾವು ಗೊತ್ತಿದ್ರು ಗೊತ್ತಾಗ್ದಂಗೆ ಇದ್ಬಿಟ್ರೆ ನಾನು ಅವನ ವಿಷಯದಾಗ ತಲೆ ಕೆಡ್ಸ್ಕೊತೀವಿ ಅಂತ ನಿಮ್ಗೆ ಯಾರಿಗೂ ಗೊತ್ತಾಗಿಲ್ಲ. ಇವಾಗ ಹೇಳು ಬಾರೋ, ಗೊತ್ತಾಯ್ತಾ? ಅಣ್ಣ ನಾವು ಬಂದು ಹಾ ಬರಲ್ಲ 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 ನೋಡ್ರಲ್ಲ, ಸಬ್ಬಾಸ್ ಕಂಡ್ರಲ್ಲ ಸಬ್ಬಾಸ್. ಇದೇ ಮೊದಲೇಕಿತ ಅನ್ಸುತ್ತೆ ನೀವು 7 ಟೈಮಿಗೆ ಇದನ್ನ ಸರಿಯಾಗಿ ತಕೊಂಡ್ಬಂದಿರೋದು. ಶಿವ ಏನ ಇದೆಲ್ಲ? ಅಪ್ಪಯ್ಯ ಈಗ ತಾನೇ ಪಾರು ಹೇಳ್ತಿರ್ಲಿಲ್ವಾ ಪಿಂಕಿನೂ ಸೀನಾನು ಮದುವೆ ಆಗ್ತಿದ್ದಾರೆ ಅಂತದ್ರಾಗೆ ನಮ್ಮ ಮನೆಗೆ ಬಂದ್ಬಿಟ್ಟು ಕಾಳು ಬೇರೆ ಕೊಟ್ಬಿಟ್ಟು ಹೋಗೋರೆ. ನಾವು ಅವ್ರನ್ನ ಒಂದು ಲೋಟ ಕಾಪಿನೂ ಕೊಡ್ದಂಗೆ ಬರಿಗೈನ ಕಳಿಸ್ಬಿಟ್ಟು ಅಲ್ಲ, ಅದಕ್ಕೆ ತಾನೇ ನೋಯ್ತೈತೆ. ಅದಕ್ಕೆ